ನಮಸ್ಕಾರ ಸ್ನೇಹಿತರೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಇದೊಂದು ಎಸ್ಪೆಷಲಿ ಕನ್ನಡಿಗರಿಗೆ ಸಿಕ್ಕಿದ ಜಯ ಅಂತ ಹೇಳ್ಬೋದು. KS ರೀ ಎಕ್ಸಾಮ್ಸ್ಗೆ ಮರುಪರೀಕ್ಷೆ ಮಾಡಕ್ಕೆ ಮುಖ್ಯಮಂತ್ರಿಗಳು ಹೊರಡಿಸಿದ ಆದೇಶ ಅಂತಂದ್ರೆ ಟ್ವೀಟ್ ಮಾಡಿ ಅವ್ರು ಹೇಳಿದ್ದಾರೆ. ಸೊ KPSC ಗೆ ನಾನು 2 ತಿಂಗಳೊಳಗೆ ಮಾಡಬೇಕು ಅಂತ. ಸೊ ಇದಕ್ಕೆ ಯಾರೆಲ್ಲ ಪರೀಕ್ಷೆ ಬರೆಯಬಹುದು ಮತ್ತೆ ಎಕ್ಸಾಮ್ ಡೇಟ್ ಯಾವಾಗ? ನೋಡಿ ಇವತ್ತು ಏನು ಅವರು ಹೊರಡಿಸಿದ್ರೆ ಫಸ್ಟ್ ಅದನ್ನ ತಿಳ್ಕೊಳ್ಳೋಣ. KPSC ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ಪರೀಕ್ಷೆ ಕನ್ನಡ ಅನುವಾದ ಮಾಡಲ್ಪಟ್ಟ ಪ್ರಶ್ನೆಗಳು ಅಸಮರ್ಪಕವಾಗಿದ್ದವೆಂದು ವಿಚಾರ ನನ್ನ ಗಮನಕ್ಕೆ ಬಂದ ತಕ್ಷಣ ಪರೀಕ್ಷಾರ್ಥಿಗಳಿಗೆ ಅನ್ಯಾಯವಾಗಬಾರದು ಉದ್ದೇಶದಿಂದ ಮುಂದಿನ 2 ತಿಂಗಳುಗಳ ಒಳಗೆ ಮರುಪರೀಕ್ಷೆ ಮಾಡುವಂತೆ KPSCಗೆ ಸೂಚನೆ ನೀಡಿದ್ದೇನೆ. ಮತ್ತೆ ಕರ್ತವ್ಯ ಲೋಪವೆಸಗಿದ ಅಧಿಕಾರಿಗಳ ಸೇವೆಗಳಿಂದ ಅಮಾನತು ಮಾಡಲಾಗಿದೆ. ಮುಂಬರುವ ಪರೀಕ್ಷೆ ಅತ್ಯಂತ ಜವಾಬ್ದಾರಿಯುತವಾಗಿ ಸಮರ್ಪಕವಾಗಿ ನಡೆಸಲು ಎಲ್ಲಾ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು. ನಾವು ನೇಮಕಾತಿ ಪ್ರಕ್ರಿಯೆಯ ಸಮಗ್ರತೆ ಮತ್ತು ನಂಬಿಕಾರ್ಹತೆ ಎತ್ತಿದ್ದು ಪರೀಕ್ಷಾರ್ಥಿಗಳ ಹಿತರಕ್ಷಿಸಲು ಬದ್ಧರಾಗಿದ್ದೇವೆ ಅಂತ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ. ಸೊ ಇದು ಎಲ್ಲರಿಗೂ ನೋಡಿ, ಇವತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಶೇರ್ ಮಾಡಿದ್ವಿ ನಾವು ನಿಮಗೆಲ್ಲ. ಇವತ್ತು ಪ್ರತಿಭಟನೆ ಇದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ. ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು, ವಿದ್ಯಾರ್ಥಿ ಸಂಘಗಳ ಬೇರೆ ಕನ್ನಡ ಪರ ಹೋರಾಟಗಾರರು ಕೂಡ ಅದ್ರಲ್ಲಿ ಭಾಗವಹಿಸಿದ್ರು. ಅದೊಂದೇ ಅಲ್ಲ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಕೂಡ KPSCಗೆ ಕನ್ನಡಕ್ಕಾದ ಒಂದು ಏನು ದ್ರೋಹ ಅಂತಾನೆ ಹೇಳ್ಬೋದಲ್ಲ, ಅದಕ್ಕೂ ಕೂಡ ಅವರು ಒಂದು ನೋಟಿಸ್ ಕೂಡ ಕೊಟ್ಟಿದ್ರು ಉತ್ತರ ಬಯಸಿ. ಈವನ್ KPSC ಅದಕ್ಕೆ ಉತ್ತರ ಕೂಡ ಅವರು ಕೊಟ್ಟಿದ್ರಂತೆ. ಹಂಗಾಗಿ ಸೊ ಎಲ್ಲಾನು ಕನ್ಸಿಡರ್ ಮಾಡಿ ಮುಖ್ಯಮಂತ್ರಿಗಳಿಗೆ ಪ್ರೆಷರ್ ಬಂದಿರೋದ್ರಿಂದ ಇವನ್ ಮುಖ್ಯಮಂತ್ರಿಗಳ ಸಂಪುಟದ ಅಲ್ಲಿರ್ತಕ್ಕಂತ ಸಚಿವರುಗಳು ಮತ್ತೆ ಆ ಒಂದು ಸರ್ಕಾರದ ಶಾಸಕರೇ ಪ್ರೆಷರ್ ಹಾಕಿರೋದ್ರಿಂದ ಸೊ ಇವಾಗ ಏನಾಗಿದೆ ಅಂದ್ರೆ ಇದನ್ನ 2 ತಿಂಗಳ ಒಳಗಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಇದೊಂದು ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಇದರ ಭಾಗವಾಗಿತ್ತು. ಹಾಗೆ ಎಲ್ಲಾ ವಿದ್ಯಾರ್ಥಿ ಸಂಘಟನೆಗಳು ನೋಡಿ, ಇದೆಲ್ಲ ಅವರು ಪೋಸ್ಟ್ಪೋನೆ ಮಾಡ್ಬಿಡ್ಬೋದಾಗಿತ್ತು. ಇನ್ಸ್ಟೆಡ್ ಆಫ್ ಕಂಡಕ್ಟಿಂಗ್ ಎಕ್ಸಾಮ್ ಅವ್ರು ಪೋಸ್ಟ್ಪೋನೆ ಮಾಡ್ಬೋದಾಗಿತ್ತು. ಯಾಕಂದ್ರೆ ಅವ್ರು ಆಲ್ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರೋ ಕ್ವಶನ್ ಪೇಪರ್. ಸೊ ಅದು ವೇಸ್ಟ್ ಆಗ್ಬಾರ್ದಲ್ಲ, ಅದನ್ನ ತೋರ್ಸ್ಬೇಕಲ್ಲ, ಹಂಗಾಗಿ ಮಾಡಿದ್ದಾರೆ. ಸೊ ಅದು ಏನಾಗಿದೆ ನಿಮ್ಗೆ ಗೊತ್ತಿದೆ ಏನೇನು ಪ್ರಾಬ್ಲಮ್ ಇತ್ತು ಅಂತ. ಸೊ ಕ್ವಶನ್ ಪೇಪರ್ ನೆಕ್ಸ್ಟ್ ಈಸಿ ಇರುತ್ತಾ ಅದೆಲ್ಲ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಎಕ್ಸಾಮ್ ಡೇಟ್ ಯಾವಾಗ ಆಗ್ಬೋದು? ಓಕೆ, ಎಕ್ಸಾಮ್ ಡೇಟ್ ಯಾವಾಗ ಆಗ್ಬೋದು ಮತ್ತೆ ಯಾರೆಲ್ಲ ಎಕ್ಸಾಮ್ ಬರೀಬಹುದು, ಯಾರೆಲ್ಲ ಎಕ್ಸಾಮ್ ಬರೆಯಬಹುದು? ಯಾಕಂದ್ರೆ ತುಂಬಾ ಜನ ಇದರಲ್ಲಿ ಅಟೆಂಡ್ ಆಗಿರ್ಲಿಲ್ಲ. ನಿಮಗ್ ನೆನಪಿರ್ಬೇಕು, ಎಷ್ಟು ಜನ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ್ರು? 2,10,910 ಜನ ಅರ್ಜಿ ಸಲ್ಲಿಸಿದ್ರು. ಆದ್ರೆ ಇಲ್ಲಿ ಪರೀಕ್ಷೆಗೆ ಅವತ್ತು ಏನಾಗಿತ್ತು ಎಕ್ಸಾಮು, ಸೊ ಅಟೆಂಡ್ ಆಗಿದ್ಯಾರು? ಓಕೆ, ಅಟೆಂಡ್ ಆಗಿದ್ದು ಅಪ್ರಾಕ್ಸಿಮೇಟ್ಲಿ 1,31,800 ಚಿಲ್ಲರೆ ಬರುತ್ತೆ. 880 885 ಏನೋ ಸಮಥಿಂಗ್ ಬರುತ್ತೆ ಈಕ್ವಲ್. ಓಕೆ, 10 ಜನ ಮಾಡಿದ್ರು. ಹಾಗಾದ್ರೆ ಇವರೆಲ್ಲ ಬರೀಬಹುದು ಎಕ್ಸಾಮ್. ಇದಕ್ಕೆ KPSC ಏನೋ ಆದಷ್ಟು ಬೇಗ ಒಂದು ಸೂಚನೆ ಹೊರಡಿಸುತ್ತೆ. ಮೋಸ್ಟ್ ಪ್ರಾಬಬ್ಲಿ ನೋಡಿ, ಏನ್ ಹೇಳಕ್ಕಾಗಲ್ಲ, ಇದ್ರಲ್ಲೂ ಬೇಕಾದ್ರೆ ಆಟ ಆಡತ್ತೆ KPSC. ಬೇಕಾದ್ರೆ KPSC ಹಿಡಿದು ನುಡ್ಸಕ್ ಆಗ್ತಾರೆ. ಇವಾಗ ಬೇಕಾದ್ರೆ ಅವರು ಇಷ್ಟ ಜನ ಏನು ಅಟೆಂಡ್ ಮಾಡಿದ್ರು ಅವ್ರು ಮಾತ್ರ ಬರೀಬೇಕು ಅಂತ ಹೇಳಿದ್ರು ಹೇಳಬಹುದು. ಅಥವಾ ನಮ್ಮ ಒಂದು ಅನಿಸಿಕೆ ಪ್ರಕಾರ ಹೇಳೋದಾದ್ರೆ, ಈಗ ಇದು ರೀ ಎಕ್ಸಾಮ್ ಬಿಕಾಸ್ ಆಫ್ ಇವರ ಒಂದು ತಪ್ಪಿಂದ ಆಗ್ತಾ ಇರೋದ್ರಿಂದ, ವಿದ್ಯಾರ್ಥಿಗಳ ತಪ್ಪಿಂದ ಅಲ್ಲ, KPSC ಯ ತಪ್ಪಿಂದ ಆಗ್ತಾ ಇರೋದ್ರಿಂದ ಈ ಎಲ್ಲ ಏನ್ ಅಪ್ಲೈ ಮಾಡಿದ್ರಲ್ಲ, ಅಗೇನ್ ಇವ್ರು ಎಲ್ಲರಿಗೂ ಪುನಃ ಏನೋ ಒಂದು ಅಡ್ಮಿಟ್ ಕಾರ್ಡು ಹಾಲ್ ಟಿಕೆಟ್ ರಿಲೀಸ್ ಆಗುತ್ತೆ ಅಂತ ಅನ್ಸುತ್ತೆ. ಓಕೆ, ನಮ್ಮ ಅನಿಸಿಕೆ ಪ್ರಕಾರ. ಯಾಕಂದ್ರೆ ಇದು KPSC ತಪ್ಪು, ವಿದ್ಯಾರ್ಥಿಗಳಿಂದ ಅಥವಾ ಅಲ್ಲಿ ಗೋಲ್ಮಾಲ್ ಆಗಿಂದ ತಪ್ಪಲ್ಲ. ಸೊ ಯಾರು ಬರೆದ್ರು ಅವರೇ ಬರೀಬೇಕು ಅನ್ನಕ್ಕೆ. ಸೊ ಎಷ್ಟು ಜನ ಅಪ್ಲೈ ಮಾಡಿದ್ರೆ ಎಲ್ಲರಿಗೂ ಒಂದು ಅವಕಾಶ ಸಿಗುವಂತ ಚಾನ್ಸಸ್ ಇದೆ. ಸೊ ಟೈಮ್ ಇದೆ. ಸೊ 2 ತಿಂಗಳು ಅಂತ ಅನ್ಕೊಂಡ್ರೆ, 2 months ಅಂತ ಅನ್ಕೊಂಡ್ರೆ, ಈಗ ನಾವು 2nd ಸೆಪ್ಟೆಂಬರ್ ಅಲ್ಲಿ ಇದೀವಿ ಸ್ನೇಹಿತರೆ. 2nd ಸೆಪ್ಟೆಂಬರ್ ಅಲ್ವಾ? ಅಂದ್ರೆ ಸೆಪ್ಟೆಂಬರ್ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಇದೀವಿ. ಸೆಪ್ಟೆಂಬರ್ ಮಂತ್ ಅಂತ ಅನ್ಕೊಳ್ಳಿ. ಸೆಪ್ಟೆಂಬರ್ ಮಂತ್ ಅಂದ ತಕ್ಷಣ 2 ತಿಂಗಳಂದ್ರೆ ಏನು? ಸೆಪ್ಟೆಂಬರ್ ಅಕ್ಟೋಬರ್ ಒಳಗೆ ಮಾಡಬೇಕು ಅಂತ. ಸೊ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಎಕ್ಸಾಮ್ಸ್ ನಿಮಗೆ ಅಕ್ಟೋಬರ್ ಎಂಡ್ ಅಥವಾ ಇಟ್ ಮೇ ಟೇಕ್ ನವೆಂಬರ್ ಫಸ್ಟ್ ವೀಕ್. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಫಸ್ಟ್ ವೀಕ್, ಯಾಕೆ ಅಂತಂದ್ರೆ ಅಕ್ಟೋಬರ್ ಎಂಡ್ ಟು ನವೆಂಬರ್ ಮೊದಲನೇ ವಾರದಲ್ಲಿ ಆಗಬಹುದು. ಯಾಕೆ ಅಂದ್ರೆ ಈಗ ಕ್ವಶನ್ ಪೇಪರ್ ಸೆಟ್ ಮಾಡ್ಬೇಕು ಅಂದ್ರೆ ಆಲ್ಮೋಸ್ಟ್ ಅವ್ರಿಗೆ ಕೂತ್ಕೊಂಡು ಪೇಪರ್ 1 ಪೇಪರ್ 2 ಮಾಡ್ಬೇಕು ಅಂದ್ರೆ ಪಕ್ಕ ಅಂದ್ರೆ ಈಗ ಅವರೆಲ್ಲ ರೆಡಿ ಮಾಡ್ಕೊಂಡು ಮಾಡ್ತೀನಿ ಅಂದ್ರೆ ಈ ಮಂತ್ ಎಂಡ್ ತನಕ ಆಗೋಗುತ್ತೆ. ಓಕೆ, ಆಮೇಲೆ ಸೆಂಟರ್ಸ್, ಅದೇ ಎಕ್ಸಾಮ್ ಸೆಂಟರ್ ಇಟ್ಕೋಬಹುದು ಅವರು. ಸೊ ಅವ್ರ ಹತ್ರ ಎಲ್ಲಾ ಡೇಟಾಗಳಿರುತ್ತೆ. ಸೊ ಅದೇ ಇಟ್ಕೊಂಡು ಒಂದು 15 ದಿನಕ್ಕಿಂತ ಮುಂಚೆ ಮಿನಿಮಮ್ ಅವರು ಒಂದು 15 to 20 days ಮುಂಚೆ ಅವರು ನಿಮ್ಗೆ ಇನ್ಫಾರ್ಮ್ ಮಾಡ್ಬೇಕು ಎಕ್ಸಾಮ್ ಡೇಟ್ ನ ಮಿನಿಮಮ್. ಅದು ಯಾಕಂದ್ರೆ ಹಾಲ್ ಟಿಕೆಟ್ ಎಲ್ಲ ಬಿಡುಗಡೆ ಮಾಡ್ಬೇಕು 2 weeks ಅಥವಾ 1 week ಮುಂಚೆ ಹಾಲ್ ಟಿಕೆಟ್ ಬಿಡುಗಡೆ ಮಾಡ್ತಾರೆ. ಸೊ ಇವೆಲ್ಲ ಕನ್ಸಿಡರ್ ಮಾಡಿ ಅಕ್ಟೋಬರ್ ಎಂಡ್. ಬಟ್ ಇಲ್ಲಿ ನಮಗೆ ಅಕ್ಟೋಬರ್ ಎಂಡ್ ತನಕ ಅಲ್ಲಿ ನಿಮ್ಗೆ ಬೇರೆ ಎಕ್ಸಾಮ್ಗಳು ಇದೆ. ನಿಮ್ಗೆ
ಕೆಇಎ ಇಂದ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಇದೆ, ಮತ್ತೆ ಕೆಪಿಎಸ್ಸಿ ಇಂದ ನಿಮಗೆ ಅಕ್ಟೋಬರ್ ಅಲ್ಲಿ ಏನಿದೆ ಸರ್ ಪಿಡಿಒ ಎಕ್ಸಾಮ್ ಇದೆ. ಕೆಪಿಎಸ್ಸಿ ಇಂದ ಪಿಡಿಒ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಕೆಇಎ ಇಂದ ಇದೆ ನೆಕ್ಸ್ಟ್ ಮಂತ್. ಸೊ ಇವೆಲ್ಲ ಡೇಟ್ ಗಳು ಕೂಡ ನೋಡ್ಬೇಕಾಗತ್ತೆ. ಹಾಗಾಗಿ ಮೋಸ್ಟ್ ಪ್ರಾಬಬ್ಲಿ ಅವರು ಡೇಟಸ್ ಏನಾರ ಕ್ಲಾಶಸ್ ಆದ್ರೆ, ಯಾಕಂದ್ರೆ ಸಂಡೇನೆ ಮೋಸ್ಟ್ ಆಫ್ ದ ಎಕ್ಸಾಮ್ಸ್ ನಡೆಯೋದು. ಸೊ ಅಗೇನ್ ಇದನ್ನು ಸಂಡೇ ಕಂಡಕ್ಟ್ ಮಾಡ್ಬೇಕು. ಹಾಗಾಗಿ ಭಾನುವಾರ ಕಂಡಕ್ಟ್ ಮಾಡ್ಬೇಕಾಗಿರೋದ್ರಿಂದ ಮೋಸ್ಟ್ ಪ್ರಾಬ್ಲಿ ನವೆಂಬರ್ ಫಸ್ಟ್ ವೀಕ್ ಬೇಕಾದ್ರೆ ಹೋಗ್ಬೋದು ಇದೆ ಎಕ್ಸಾಮ್. ಸೊ ಅಂದ್ರೆ ನಿಮ್ಗೆ ಇನ್ನು 2 ತಿಂಗಳು ಟೈಮ್ ಇದೆ. ಆರಾಮಾಗಿ ಇವಾಗ ಏನ್ ಓದಿದೀರಾ ಅದ್ರ ಜೊತೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಓದ್ಬೋದು. ಕ್ವಶನ್ಸ್ ಪೇಪರ್ ಡಿಫಿಕಲ್ಟಿ ಇರುತ್ತಾ ಅಂದ್ರೆ ಕ್ವಶನ್ ಪೇಪರ್ ಹೇಳಕ್ಕಾಗಲ್ಲ ಸರ್. ಕೆಪಿಎಸ್ಸಿ ಅವ್ರಿಗೆ ಕೋಪ ಬಂದು ಬೇಕಾದ್ರೆ ಕ್ವಶನ್ ಪೇಪರ್ ಇದೇ ಲೆವೆಲ್ಗೆ ಇಡಬಹುದು, ಅದು ಹೇಳಕ್ಕಾಗಲ್ಲ. ಬಟ್ ತಪ್ಪು ಮಾಡೋದ ಕಮ್ಮಿ ಮಾಡಿ ಕ್ವಶನ್ ಪೇಪರ್ ಬೇಕಾದ್ರೆ ಇದೇ ಲೆವೆಲ್ಗೆ ಇಡಬಹುದು, ಅಥವಾ ಈಸಿನೂ ಬರ್ಬೋದು. ಅದ್ರ ಬಗ್ಗೆ ನಾನು ಈಗಲೇ ಡಿಸ್ಕಸ್ ಮಾಡಲ್ಲ. ಯಾಕಂದ್ರೆ ನಾವು ಎಷ್ಟೋ ರೀ ಎಕ್ಸಾಮ್ಗಳು ನೋಡಿದೀವಿ. ಮೋಸ್ಟ್ ಆಫ್ ದ ಎಕ್ಸಾಮ್ಸ್ ಅಲ್ಲಿ ರೀ ಎಕ್ಸಾಮ್ ಯಾವ್ದಾಗತ್ತೆ, ಪುನಃ ರೀ ಎಕ್ಸಾಮ್ಸ್ ಯಾವ್ದಾಗತ್ತೆ, ಮೋಸ್ಟ್ ಆಫ್ ದ ರೀ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಪೇಪರ್ಸ್ ಡಿಫಿಕಲ್ಟಿ ಇರುತ್ತೆ. ಈಗೇನ್ ಬಂದಿದೆ ಅದಕ್ಕೇನ್ ಡಿಫಿಕಲ್ಟಿ ಇರುತ್ತೆ. ಬಟ್ ಇವಾಗ ಬಂದಿದ್ ಕ್ವಶನ್ ಪೇಪರ್ ನೋಡಿದ್ರೆ ದಿಸ್ ಇಸ್ ನಿಮ್ಗೆ ತುಂಬಾ ಜನ ನೀವೇ ಹೇಳಿದ್ದೀರಾ, ಯೂಶಲಿ ಇದು ಪ್ರಾಬ್ಲಮ್ ಆಗಿದ್ರಿಂದ ಅಂದ್ರೆ ಟ್ರಾನ್ಸ್ಲೇಷನ್ಗೋಸ್ಕರ ಡಿಫಿಕಲ್ಟಿ ಅಂತ ನಿಮಗೆ ಇಲ್ಲಿ ಎಕ್ಸಾಮ್ಸ್ ನ ನಿಮಗೆ ಪೋಸ್ಟ್ಪೋನ್ ಮಾಡ್ತಾರೆ ಸ್ನೇಹಿತರೆ. ಎಕ್ಸಾಮ್ಸ್ ನ ಪೋಸ್ಟ್ಪೋನ್ ಮಾಡ್ಬೇಕು ಅನ್ಕೊಂಡಿರೋದು ಬಿಕಾಸ್ ಆಫ್ ಟ್ರಾನ್ಸ್ಲೇಷನ್ ಇಂದ. ಸೊ ಡಿಫಿಕಲ್ಟಿ ಲೆವೆಲ್ ಬೇಕಾದ್ರೆ ಇಷ್ಟೇ ಇದ್ರೂ ಇರ್ಬೋದು, ಬಟ್ ಅದಕ್ಕಿಂತ ಕಮ್ಮಿ ಇದ್ರೂ ಇರ್ಬೋದು. ಬಟ್ ಹೇಳಕ್ಕಾಗಲ್ಲ ಡಿಫಿಕಲ್ಟಿ ಲೆವೆಲ್, ಅದ್ರ ಬಗ್ಗೆ ಹೆಚ್ಚು ಮಾತಾಡಲ್ಲ. ಸೊ ಹಾಗಾಗಿ ಟೈಮ್ ಸಿಕ್ಕಿದೆ, ಆರಾಮಾಗಿ ಓದ್ಕೊಳ್ಳಿ ನೀವು. 2 ತಿಂಗಳಿದೆ, ಆರಾಮಾಗಿ ನಿಮ್ಗೇನು ಬ್ಯಾಲೆನ್ಸ್ ಇತ್ತು ಅದೆಲ್ಲ ಓದ್ಕೋಬಹುದು. ಇದೊಂದು ಕನ್ನಡಿಗರಿಗೆ ಸಿಕ್ಕ ಜಯ, ನೋಂದಿಟ್ಟು ವರಿ. ಸೊ ಟೈಮ್ ಇದೆ, ಆರಾಮಾಗಿ ಓದ್ಕೊಳಿಸ್ತಾರೆ. ಇಷ್ಟು ಇನ್ಫಾರ್ಮೇಶನ್ಸ್ ಇತ್ತು. ಎನಿ ಇನ್ಫಾರ್ಮೇಶನ್ ಫರ್ದರ್ ನಾನು ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಅಲ್ಲಿ ಪುನೀತ್ ಫೋರಂ ಅಂತ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಶೇರ್ ಮಾಡ್ತೀವಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನಮಸ್ಕಾರ, ಧನ್ಯವಾದಗಳು.